ವೀಕ್ಷಕರೇ, ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾಗಿರೋ ದಿನ ಇವತ್ತು. ಅದಕ್ಕೆ ಕಾರಣ ಮಣ್ಣಿನ ಮಗ ಕರ್ನಾಟಕ ಕೊಟ್ಟಂತಹ ಕೊಡುಗೆ. ಕರ್ನಾಟಕದ ಹೆಮ್ಮೆಯ ಮಾಜಿ ಪ್ರಧಾನಿ ದೇವೇಗೌಡರ ಹೆಸರಿನಲ್ಲಿ ದೇವೇಗೌಡರದೇ ಪುತ್ಥಳಿಯನ್ನ ದೇವದುರ್ಗದಲ್ಲಿ, ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅನಾವರಣಗೊಳಿಸಲಾಗಿದೆ. ಆ ಸಂಪೂರ್ಣ ಕ್ರೆಡಿಟ್ ಆಡಳಿತ ವರ್ಗಕ್ಕೂ ಹೌದು, ಶಕ್ತಿ ವರ್ಗಕ್ಕೂ ಹೌದು. ಆದರೆ ಅದಕ್ಕೆ ಹಿಂದೆ ದುಡ್ದಂಥ ಸಾಕಷ್ಟು ಪ್ರಗತಿಪರ ರೈತರಿದ್ದಾರೆ. ಇಲ್ಲಿ ಸಾಹುಕಾರ್ ನಾಗರಾಳ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ಪುತ್ಥಳಿ ರೂಪುಗೊಳ್ಳೋದಕ್ಕೆ ಇವರೇ ಮುಖ್ಯವಾದ ಕಾರಣ. ಇಲ್ಲಿ ಯಾವ ರೀತಿ ಕಲ್ಪನೆ ಶುರು ಆಯ್ತು ಸರ್? ಏನಿಲ್ಲ ಸರ್, ನಮ್ಮದು ಈ ತಾಲೂಕು ಪೂರ ಬರಗಾಲದ ತಾಲೂಕು ಇತ್ತು. ಆ ಕಾರಣದಿಂದ ನಾವು ನೋಡಿದ್ವಿ, ನಾವು ಬೇಕಾದಷ್ಟು ಭೂಮಿ ಇದ್ರೂ ಸಹಿತ ಬರಗಾಲದಾಗ ಪ್ರತಿ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರಗಾಲ ಬಿದ್ದು ಎಲ್ಲ ಜನ ಗುಳೆ ಹೋಗ್ತಿದ್ರು. ನಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ ಭೂಮಿ ಇದ್ರೂ ಹೊರಗೂ ಹೋಗಂಗಿಲ್ಲ, ಇಲ್ಲಿನೂ ಇರಲಾರ ಪರಿಸ್ಥಿತಿ ಇತ್ತು. ಆ ಕಾರಣದಿಂದ ಯಜಮಾನರು ಯಾವಾಗ ಬಲದಂಡೆ ಕಾಲುವೆ ಯಾವಾಗ ಪ್ರಾರಂಭ ಮಾಡಿದರು, ಮಾಡಿದ ಮೇಲೆ ಉಳಿದಂಥ ಜನ ಹೆಂಗೆ ಬದುಕತ್ತೀವಿ ನಾವು ಇವತ್ತಂದ್ರೆ, ಪ್ರತಿ ಅಮಾವಾಸ್ಯೆಗೆ ಒಂದು ಸಲ ಅನ್ನ ಉಣ್ತಕ್ಕಂಥ ಜನ ಭಾಳ ಮಂದಿ ಇದ್ದೀವಿ ಮೊದಲ. ಇದು ಎಷ್ಟು ವರ್ಷದ ಹಿಂದಿನ ಮಾತು? 15 ವರ್ಷದಿಂದ ಸುಮಾರು ಅಂದಾಜು. ಇವತ್ತು ಪ್ರತಿದಿನ 3 ಸಲ ಅನ್ನ ಊಟ ಮಾಡ್ತಕ್ಕಂಥ ಕೆಲಸ ಯಜಮಾನರು ಮಾಡಿದರು. ಆ ಕಾರಣ, ಆ ನೆನಪಿಗಾಗಿ ನಾನು ಒಬ್ಬ ರೈತನಾಗಿ ಎಲ್ಲ ರೈತರ ಆಸೆಗೆ ಅನುಗುಣವಾಗಿ ನಾನು ಈ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದೇನೆ ಸರ್. ಓಕೆ ಸರ್, ರೈತರ ಒಟ್ಟಾರೆ ಇಚ್ಛಾಶಕ್ತಿ ನಿಮ್ಮ ರೂಪದಲ್ಲಿ ಶಕ್ತಿಯಾಗಿ ಒಂದು ರೂಪವಾಗಿ ಮೂರ್ತಿಯಾಗಿ ಹೊರಹೊಮ್ಮಿತು. ಈ ಕಲ್ಪನೆ ಯಾವಾಗ ಶುರು ಆಯ್ತು? ಯಾಕೆ ಪುತ್ಥಳಿ ಮಾಡಲೇಬೇಕನ್ನಿಸ್ತು? ಈಗ ಅವರೆಲ್ಲ ನಮ್ಗೆ ಇಷ್ಟ ಅನ್ನ ಕೊಟ್ಟವರು, ತಂದೆ ತಾಯಿ ಜನ್ಮ ಕೊಟ್ಟರು, ಅನ್ನ ಕೊಟ್ಟವರು ದೇವೇಗೌಡರು. ಅವ್ರಿಗೆ ನಾವು ಯಾವ್ದಾದ್ರು ಋಣ ತೀರಿಸ್ಬೇಕು ಅಂತ ಒಂದು ಅಭಿಲಾಷೆಯಿಂದ ನಾನು ಈ ಪುತ್ಥಳಿ ನಿರ್ಮಾಣ ಮಾಡಿದ್ದೇನೆ ಸರ್. ನನಗೆ ಗೊತ್ತಿರೋ ಹಂಗೆ, ನಾನು ತಿಳ್ಕೊಂಡಂಗೆ, ನಿಮ್ಮ ಅನುಭವದಷ್ಟು ವಯಸ್ಸಾಗಿಲ್ಲ. ನೀರಾವರಿ ವಿಚಾರದಲ್ಲಿ ಇಡೀ ಕರ್ನಾಟಕದಲ್ಲಿ ಒಡೆಯರ್ ಪುತ್ಥಳಿ ಮಾಡಿದ್ರು, ಮೈಸೂರು ಭಾಗಕ್ಕೆ ನೀರು ಕೊಟ್ಟರು ಅಂತ. ವಿಶ್ವೇಶ್ವರಯ್ಯ ಅವ್ರದ್ದು ಮಾಡಿದ್ರು, ಕನ್ನಂಬಾಡಿ ಕಟ್ಸಿದ್ರು ಅಂತ. ಆ ನಂತರದಲ್ಲಿ ನೀರಾವರಿ ವಿಚಾರಕ್ಕಾಗಿರೋ ಪುತ್ಥಳಿ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ದೇವೇಗೌಡರು 3ನೇ ಸ್ಥಾನ. ಹೌದು, ನೀರಾವರಿಗಾಗಿ ಮಾಡಿದ ಪುತ್ಥಳಿನೇ ಇದು. ಇದಕ್ಕೆ ಕಾರಣಿ ಇನ್ನೊಬ್ಬರು ನಮ್ಮ ಅಣ್ಣವರು ಈ ಸ್ಥಳ ಕೊಟ್ಟವರು. ಯಾರು ಸರ್ ಅದು? ಬಸನಗೌಡರು, ಚಿಕ್ಕವನಕೋಣಿ ಪೊಲೀಸ್ ಪಾಟೀಲ್. ಎಷ್ಟು ಸಮಯ ತೆಗೆದುಕೊಳ್ತು? ಇದು ಎಷ್ಟು ಅಡಿಯ ಪುತ್ಥಳಿ? ಇದಕ್ಕೆ ಎಷ್ಟು ವೆಚ್ಚ ಆಯ್ತು? ಇದು ಹೇಗೆ ನಿಮ್ದೇ ಸ್ವಂತ ಹಣನಾ ಅಥವಾ ಒಟ್ಟಾರೆ ಜಮ? ಸರ್, ನಾನು ಸ್ವಂತ ಹಣನೇ. ಹೌದು. ಎಷ್ಟು ಖರ್ಚಾಗಿದೆ ಸರ್? ಸುಮಾರು ಒಂದು 20 ರಿಂದ 25 ಲಕ್ಷ ಖರ್ಚಾಗಿದೆ. ಓಕೆ. ಈ ಕಾನ್ಸೆಪ್ಟ್ ಎಷ್ಟು ವರ್ಷದಿಂದ ಈ ಒಂದು ಆಲೋಚನೆ ಬಂತು ಮಾಡ್ಲಿಕ್ಕೆ? ಆಲೋಚನೆ ನನಗೆ ಸುಮಾರು ಒಂದು 2 ವರ್ಷದಿಂದ ಬಂತು ಸರ್. 2 ವರ್ಷದಿಂದ. ಓಕೆ, 2 ವರ್ಷದಿಂದ JDS ಶಾಸಕರು ಇದ್ದಾರೆ. ಈ ವಿಷಯನ ಫಸ್ಟ್ ದೇವೇಗೌಡರಿಗೆ ತಿಳಿಸಿದ್ರ ಅಥವಾ JDS ಶಾಸಕರು ಆಗ್ಲಾದಕ್ಕಿಂತ ಮೊದಲೇ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ಸರ್. ಅದೇ ಬೇಕಾಗಿತ್ತು ನಮಗೆ. ಓಕೆ, ಈ ಹಿಂದೆನೆ ನೀವು ಅನ್ಕೊಂಡಿದ್ದೆ? ಹಿಂದೆನೆ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ. ಆ ನಂತರದಲ್ಲಿ JDS ಶಾಸಕರಾದರು. ಆದರೂ ನಿರಂತರವಾಗಿ ನಾವು ಹುಡುಕಿ ಯಾವ ಕಡೆಗೆ ಯಾವ ಶಿಲ್ಪಿನ ಭೇಟಿ ಆಗಬೇಕು, ಏನು ಮಾಡಬೇಕು ಅಂತ ನಿರಂತರ ಅನ್ವೇಷಣೆ ಮಾಡಿ ಒಬ್ಬ ಶಿಲ್ಪಿನ ಹುಡುಕಿ ಅವರಿಗೆ ನಾವು ಇದನ್ನು ಕೊಟ್ಟು ನಮಗೊಂದು ಕುತೂಹಲ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ರಾಮ ಒಂದು ರಾಮ್ಲಲ್ಲನ ಮೂರ್ತಿ ಆದಾಗ ಇಡೀ ದೇಶಾದ್ಯಂತ ಚರ್ಚೆ, ಎಲ್ಲಿಂದ ಕಲ್ತಂದ್ರಿ, ಯಾವ ರೀತಿ ಕನ್ಸೆಪ್ಟ್ ಮಾಡಿದ್ರಿ ಅಂತ. ಇದೆಲ್ಲ ಹೇಗೆ ಶುರು ಆಯ್ತು? ಎಲ್ಲಿಂದ ಕಲ್ತ? ಇಲ್ಲ ಸರ್, ಬೆಂಗಳೂರು ಕಡೆಗೆ ಯಾವುದೋ ಒಂದು ಊರು, ದೊಡ್ಡಬಳ್ಳಾಪುರ ಕಡ್ಲಿ ಅಂತ ಒಂದು ಅಲ್ಲಿಂದ ಒಂದು ಕರಿಕಲ್ಲು ಪರ್ಚೇಸ್ ಮಾಡಿಕೊಂಡು ಬಂದು ಇಳಕಲ್ಲಿಗೆ ಕೊಟ್ಟಿವಿ ಸರ್. ಯಾರು ಶಿಲ್ಪಿ? ಎಲ್ಲಿ? ಶಿಲ್ಪಿ ಇಳಕಲ್ ಅವ್ರು ಸರ್. ಇಳಕಲ್ ಅವರು. ಎಷ್ಟು ಸಮಯ ತೆಗೆದುಕೊಂಡ್ರು ಇದು ಮಾಡೋದಕ್ಕೆ? ಸುಮಾರು 1 ವರ್ಷ ತಗೊಂಡ್ರು ಸರ್. ಈ ವಿಚಾರನ ದೇವೇಗೌಡರಿಗೆ ನೀವೇ ತಿಳಿಸಿದ್ರ ಅಥವಾ ಶಾಸಕರ ಮೂಲಕ? ದೇವೇಗೌಡರಿಗೆ ಸ್ವತಃ ನಾನೇ ಹೋಗಿ, ಯಜಮಾನ್ರಿ ನಿಮ್ದೊಂದು ಮೂರ್ತಿ ಮಾಡ್ಬೇಕಂತ ನಮಗೆ ಸಂಕಲ್ಪ ಮಾಡ್ಕೊಂಡು ಬಂದೀನಿ, ತಮ್ಮದು ಒಂದು ಫೋಟೋ ಕೊಡ್ರಿ ಅಂತ ಕೇಳಿದ್ವಿ. ಕೇಳಿದ ಮೇಲೆ ಅವ್ರು ಹುಡುಕಾಡಿ ಒಂದು ಫೋಟೋ ಕೊಟ್ರು ನನಗೆ. ಕೊಟ್ಟ ಮೇಲೆ ಶಿಲ್ಪಿಗೆ ಆ ಫೋಟೋ ಕೊಟ್ಟಿವಿ. ಕೊಟ್ಟ ಮೇಲೆ ಕೆಲವು ಆರ್ಟಿಸ್ಟ್ಗಳು ಬರೀತಾರಲ್ಲ ಸರ್, ಈಗ ನಿಮ್ಮ ನೋಡೋಣ ಹಿಂಗೆ ಚಿತ್ರ ಬರೀತಾರಲ್ಲ, ಅದರಂಗೆ ಸ್ಕೆಚ್ ಇದು ಮಾಡಿದ ಮೇಲೆ ಸ್ಕೆಚ್ ಹಾಕಿದ್ವಿ. ಅದು ಕರೆಕ್ಟ್ ಆಯ್ತು ಅವರು ಅಂದ ಮೇಲೆ ಆ ಫೋಟೋ ಹೋಗಿ ಯಜಮಾನ್ರಿಗೆ ತೋರಿಸಿದ್ವಿ. ಅನಾವರಣ ಮಾಡಿಬಿಡು, ನೀನು ಇಟ್ಬಿಡು ಅಂತ ಹೇಳಿದ್ರು. ಇದಕ್ಕೆ ಎಷ್ಟು ತಿಂಗಳ ಮುಂಚೆ ನಿಮ್ಗೆ ಪರ್ಮಿಷನ್ ಕೊಟ್ಟರು ನಾನೇ ಬರ್ತೀನಿ ಅಂತ? 1 ತಿಂಗಳಿಂದ ಕೊಟ್ಟರು ಸರ್. ಇವತ್ತು ಎಷ್ಟು ಖುಷಿ ಅನಿಸ್ತು ಸರ್. ಒಂದು ರೀತಿ ಸಾರ್ಥಕ ಮನೋಭಾವ ನಮ್ಮೆಲ್ಲರಿಗಿಂತೂ ಹೆಚ್ಚು ನಿಮ್ಮಿಬ್ಬರಿಗಿರುತ್ತೆ. ಅದು ಎಷ್ಟು ಸಾರ್ಥಕ ಅನಿಸ್ತಿದೆ? ಎಲ್ಲ ರೈತರಿಗೂ ಸಾರ್ಥಕ ಆಯ್ತು ಸರ್. ನಮಗಲ್ಲದೇನೆ ರೈತಾಪಿಗಳು, ವ್ಯವಹಾರಿಕರು, ಉದ್ಯಮಿಗಳು ಎಲ್ಲರಿಗೂ ಸಾರ್ಥಕತೆ ಆಗ್ಯದ ಇದರಿಂದ. ಆ ನೆನಪು ಇರಲಿ. ನಾವು ಇವತ್ತು ಇರ್ತೀವಿ, ನಾಳೆ ಓದ್ತೀವಿ, ನೆನಪು ಮಾತ್ರ
ಅಜರಾಮರವಾಗಿರ್ತದ, ಎಲ್ಲರಿಗೂ ನೆನಪಿರಲಿ ಅನ್ನೋ ಅಭಿಲಾಷೆಯಿಂದ ನಾವು ಮೂರ್ತಿನ ಮಾಡಿಸಿವಿ. ನಮ್ಮಣ್ಣ ನಾನು ಸ್ಥಳ ಕೊಟ್ಟತ, ನಾನು ಮೂರ್ತಿ ಮಾಡಿಸಿದತ. ಅವ್ರನ್ನೂ ಮಾತಾಡ್ತೀನಿ. ವೀಕ್ಷಕರೇ, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹಿಂದೆ ಆಗಿರಲಿಲ್ಲ, ಮುಂದೆ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಮತ್ತೊಬ್ಬ ಕನ್ನಡಿಗ ಪ್ರಧಾನಿ ಆಗ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ಸಂತೋಷ. ಆದರೆ ಇದು ಮಾತ್ರ ಅವಿಸ್ಮರಣೀಯ ಕ್ಷಣ. ದೇವೇಗೌಡರಿಗೆ, ಅವರ ಸೇವೆಗೆ, ಅವರು ಕೊಟ್ಟ ನೀರಾವರಿ ಯೋಜನೆಗೆ ಅವರು ಎಷ್ಟು ಗ್ರೇಟ್ ಆದ್ರೋ ಅವರಿಗೆ ಪುತ್ಥಳಿಯನ್ನು ನಿರ್ಮಿಸಿ ಈ ಇಬ್ಬರು ಕೂಡ ಅಷ್ಟೇ ಗ್ರೇಟ್ ಆಗಿದ್ದಾರೆ. ಇದಕ್ಕೆ ಸಾವಿರಾರು ಜನರ ಸಂಕಲ್ಪ ಕೂಡ ಇದೆ. ಆದರೆ ಮುಖ್ಯ ಕಾರಣೀಭೂತರು ಇವರು. ನಿಜಕ್ಕೂ ಹೆಮ್ಮೆ. ನಾಳೆ ಇವ್ರು ಹೇಳ್ದಂಗೆ ನಾವಿರ್ತೀವೋ, ಈ ಊರಿರುತ್ತೋ, ಮತ್ತೊಂದಿರುತ್ತೋ ಗೊತ್ತಿಲ್ಲ, ಆದರೆ ಪುತ್ಥಳಿ ಇದ್ದೇ ಇರುತ್ತೆ. ಇತಿಹಾಸ ಪುಟದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಿಗುತ್ತೆ ಈ ಪುತ್ಥಳಿ. ಅದಕ್ಕೆ ಕಾರಣೀಕರ್ತರು ಇವರು. ಧನ್ಯವಾದಗಳು ಸರ್. ಸರ್, ನಿಮ್ಮ ಹೆಸರು? ಬಸನಗೌಡ ಪಾಟೀಲ್. ಬಸನಗೌಡ. ಎಷ್ಟು ಜಾಗ ನಿಮ್ಗೆ? ಎಷ್ಟು ವರ್ಷ ಸರ್? ನನಗೆ 77. ಹೆಚ್ಚು ಕಡಿಮೆ ದೇವೇಗೌಡರಿಗಿಂತ ಒಂಚೂರು ಆಚೆ ಈಚೆ. ತುಂಬಾ ವರ್ಷದಿಂದ ರಾಜಕೀಯ ನೋಡ್ಕೊ ಬಂದಿದ್ರ? ಜನತಾದಳದಾಗಿದ್ದೆ ದೇವೇಗೌಡರ ಕಾಲ. ಇವಾಗ ಯಾಕಿಲ್ಲ? ಕಾಲಕ್ಕೆ ಇವಾಗ ವಯಸ್ಸನ್ನ ಆಯ್ತು. ಆಮೇಲೆ ರಾಜಕೀಯ ನಾವು ಹೋಗೋದಲ್ಲ. ಸರ್, ನಿಮ್ಮಂತವ್ರ ಶಕ್ತಿ ನಮ್ಮ ರಾಜಕೀಯ, ನಮ್ಮ ಕಾಲದ ರಾಜಕೀಯಕ್ಕೆ ಬೆಲೆ ಇರ್ತಿತ್ತು. ಆಫೀಸರ್ಸ್, ಒಳ್ಳೆ ಆಫೀಸರ್ಸ್ ಇರ್ತಿದ್ರು. ರಾಜಕೀಯ ಈಗ ಬದಲಾಗಿದ್ಯಾ, ಹಾಳಾಗಿದ್ಯಾ? ಬದಲಾಗಿ ಹಾಳಾಗೋಗಿದೆ. ಏನಿಲ್ಲ ಈ ರಾಜಕೀಯ ನಮಗೆ ಹೋಗೋದಿಲ್ಲ. ರೊಕ್ಕ ರಾಜಕೀಯ, ರೊಕ್ಕ ತಿಂದು ಓಟ್ ಹಾಕ್ತಾರ, ಅವ್ರು ರೊಕ್ಕ ಮಾಡ್ಕೊಂಡು ರಾಜಕೀಯ ಮಾಡ್ತಾರೆ. ಹಿಂದೆ ಜನ ಮತ್ತೆ ಗುಣ ಬೇಕಿತ್ತು, ಇವತ್ತು ಬರೀ ಹಣ ಬೇಕು. ಹಣ ಬೇಕು, ಎಲ್ಲರಿಗೂ ಹಣ ಬೇಕು. ಹಣ ಇದ್ರೆ ಮಾತ್ರ ಗೆಲ್ಲಕ್ಕಾಗ. ಅವರು ರಾಜಕಾರಣಿಗಳಿಗೆ ವೋಟರ್ಸಿಗೆ. ಎಷ್ಟು ಜಾಗ ಬಿಟ್ಕೊಟ್ರಿ ಸರ್ ನೀವು? ನಾನೊಂದು 10 ಗುಂಟೆ ಜಾಗ ಬಿಟ್ಟಿನಿ. ನಮ್ಮ ತಮ್ಮ ಯಾವಾಗ 20 ಲಕ್ಷ ಖರ್ಚು ಮಾಡ್ತಾರೆ. ಅಲ್ಲ, ಸಣ್ಣವ್ರ ಪಕ್ಕದ ಹಳ್ಳಿ. ಅಣ್ಣ ಅಂತ ಬಂದಿದ್ದೆ. ಅವ್ನು ಸಂಕಲ್ಪ ಮಾಡಿ ಅನ್ನಂದ್ಮೇಲೆ ನಮ್ಗೆ 20 ಲಕ್ಷ ಖರ್ಚು ಮಾಡಿ ನಾ ಮಾಡಕೈತೆ. ನಂದೇ ಒಂದು ಸಣ್ಣದೊಂದು 10 ಗುಂಟೆ ಭೂಮಿ ಬಿಟ್ರಿ ಗಂಟೋತು ಅಂತ ನಾನು ಬಿಟ್ಟೆ. ನನಗೂ ಮೊದಲು ಜನತಾದಳದಾಗಿದ್ನಲ್ಲ, ಅಧ್ಯಕ್ಷ ಇದ್ದೆ, ತಾಲೂಕು ಅಧ್ಯಕ್ಷ ಇದ್ದೆ, ತಾಲೂಕು ಪಂಚಾಯತ್ ಚೇರ್ಮನ್ ಇದ್ದೆ. ನೀವುಗಳು ನೆಟ್ಟ ಗಿಡನೇ ಇವತ್ತು ದೊಡ್ಡ ಆಲದ ಮರವಾಗಿ ಬೆಳೀತಾ ಇರೋದು ಅಲ್ವಾ? ಪಕ್ಷ ಇವತ್ತು ನಿಖಿಲ್ ಇರ್ಬೋದು, ನಾಳೆ ಮತ್ತೊಬ್ರು ಬರ್ಬೋದು. ಅದು ಪಕ್ಷ ಎರಡಾದ್ರು ಬಿಡು. ಜನತಾ ಪಕ್ಷ ಇತ್ತು, ಜನತಾದಳ ಆಯ್ತು, JDS ಇದಾಯ್ತು, 3-4 ಆದವು. ಆದರೂ ನಿಷ್ಠಾವಂತ ವ್ಯಕ್ತಿಗಳು ಕಡಿಮೆ ಅಂತ ಹೊಂಟಾರ. ಹೌದು. ಈಗ ಈ ಪುತ್ಥಳಿ ಜೊತೆಗೆ ಒಂಚೂರು ರಾಜಕೀಯಕ್ಕೆ ಬರ್ತೀನಿ. ನಿಮ್ಮ ಅನುಭವದಲ್ಲಿ ರಾಜಕೀಯ ಬದಲಾಗಿದೆ. 2028ಕ್ಕೆ ಬಿಜೆಪಿ JDS ಅಂತ ಮೈತ್ರಿ ಅಂತ ಹೋದ್ರೆ JDS ಭವಿಷ್ಯ ಇದೆ ಅನ್ಸುತ್ತಾ? JDS BJP ಜೊತೆ ಇರುತ್ತೆ ಭವಿಷ್ಯ. ಯಾವ್ದು ಸಪರೇಟ್ ಆದ್ರಿಲ್ಲ, ಸಪರೇಟ್ ಆದ್ರಿಲ್ಲ. ಕಷ್ಟ ಇದೆ, ಕಷ್ಟ. ಓಕೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅನ್ಸುತ್ತಾ? ಮತ್ತೆ ಆಗ್ತಾರೋ ಆಗೋದಿಲ್ಲ. ಈಗ ಹೆಂಗೆ ಹಾಕಾಗ್ತದೆ? ಅವ್ರಿಗೆ ಮೆಜಾರಿಟಿ ಬರೋದೇ ಇಲ್ಲ ಅಂದ್ಮೇಲೆ ಹೆಂಗೆ ಹಾಕ? ಮೈತ್ರಿ ಇದೆಯಲ್ಲ, ಮೈತ್ರಿ ಇದ್ರೆ ಮುಖ್ಯಮಂತ್ರಿ ಹೆಂಗೆ ಮಾಡ್ತಾರೆ? ಅದು ಬಂದ್ರೆ ಭಾಳ 20 ಸೀಟ್ ಬರ್ಬೋದು. 20 ಸೀಟ್ ಉಪಮುಖ್ಯಮಂತ್ರಿ ಮಾಡ್ಬೋದು. ಮಾಡಿದ್ವಿ. ಆಯ್ತು ಸರ್. ಇವತ್ತಿನ ರಾಜಕಾರಣಿಗಳಿಗೆ ನಿಮ್ ಕಿವಿ ಮಾತೇನು? ಕಿವಿ ಮಾತು ಹೇಳಿದ್ರೆ ಏನು ಉಪಯೋಗ? ಅವ್ರಿಗೆ ಎಲ್ಲ ಹಾಳಾಗಿ ಎತ್ತಿ ಬಿತ್ತು ಹೋಗಿದೆ. ನೀವು ಹೇಳಿದವ್ರು ಕೇಳಿಸಿಲ್ಲ, ಒಂದಷ್ಟು ಜನ ನೋಡ್ತಾರೆ. ಸಿದ್ದರಾಮಯ್ಯನೇ ಎಲ್ಲ ಹಾಳಾಗಿ ಹಳೆಡುದು ಸಿದ್ದರಾಮಯ್ಯ. ಮತ್ತೆ ಇನ್ಯಾರಿಗೆ ಹೇಳ್ತೀರಿ? ಸಿದ್ದರಾಮಯ್ಯನೇ ಹಳ್ಳ ಹಿಡಿದವ್ರು. DK ಶಿವಕುಮಾರ್ ವಿಷಯ ನಾನು ಹೇಳಿ ನೋಡ್ರಿ, ಅವ್ನು ಗಣಿಲಿ ಊಟಿಕೋರ. ಮತ್ತೆ ಇನ್ನೇನು ಅದು? ಇವನು ಉತ್ತಮ ಇದ್ದ, ಸಿದ್ದರಾಮಯ್ಯನೇ ಉತ್ತಮ ಇದ್ದ. ಆದ್ರೂ ಕಾಲಕ್ಕೆ ತಕ್ಕಂಗ ಅವನು 2013ರಲ್ಲಿ ಇದ್ದಂಗೆ ಇವಾಗಿಲ್ಲ ಸಿದ್ದರಾಮಯ್ಯ. ಇಲ್ಲ, ತದ್ವಿರುದ್ಧ. ಈಗಿನ ಕಾಲಕ್ಕೆ ತಕ್ಕಂಗೆ ಲೂಟಿ ಮಾಡಕೈತಿ ಬಿಡ್ರಿ. ಓಕೆ ಸರ್, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಿಸಿದ್ದೀರಾ. ಒಳ್ಳೇದಾಗಲಿ. ನಿಮ್ಮನ್ನ ಮಾತಾಡ್ಸೋ ಬಗ್ಗೆ ನಮಗೆ ಸಿಕ್ತು. ನಾವಿಲ್ಲೊಂದಷ್ಟು ಜನರನ್ನ ಮಾತಾಡಿಸಿ ಮೂರ್ತಿ ಬಗ್ಗೆ ಜನಕ್ಕೆ ತಿಳಿಸೋಣ ಅನ್ಕೊಂಡೆ. ಸೃಷ್ಟಿಕರ್ತರು ನೀವೇ ಸಿಕ್ಕಿದ್ದೀರಾ. ಹೌದು, ಒಳ್ಳೇದಾಗ್ಲಿ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.